यतः प्रविश्य मावाचमिमां सुप्तां सञ्जीवयत्यखिलशक्तिधरस्तु धाम्ना पुण्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति दुनभावादिडमो कोऽपि वाग्मी जडमतिरपि चतुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्या विरक्त्या सद्गुणो घाकरानहं वादिराजगुरोन् वन्दे हयग्रीवपदाश्रयान् मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಹರಿಕಥಾಮೃತಸಾರ ಕರುಣದಿಂದ ಬನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಯಾವ ರೀತಿಯಾಗಿ ಜೀವರಾಶಿಗಳಿಗೆ ಫಲವನ್ನು ನೀಡುತ್ತಾನೆ ಎಂಬ ವಿಚಾರವನ್ನು ಮೋಡದ ದೃಷ್ಟಾಂತವನ್ನು ನೀಡಿ, ಮೋಡ ಎಲ್ಲರಿಗೂ ಕೂಡ ಸಮಾನವಾಗಿರತಕ್ಕಂತಹ ಫಲವನ್ನು ಯಾವ ರೀತಿಯಾಗಿ ನೀಡ್ತದೋ ಅದೇ ರೀತಿಯಾಗಿ ಭಗವಂತ ಯಾವ ಜೀವರಾಶಿಗಳಿಗೂ ಕೂಡ ವೈಷಮ್ಯ ನಿರ್ಘಣ್ಯಾದಿಗಳನ್ನು ತೋರದೆ ಸಮಾನವಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನು ನೀಡುತ್ತಾನೆ ಎಂಬುದಾಗಿ ಹೇಳಿದರು. ಅದಾದ ಮೇಲೆ ಭಗವಂತ ಯಾವ ರೀತಿಯಾಗಿ ಜೀವರಾಶಿಗಳಿಂದ ಕರ್ಮವನ್ನು ಮಾಡಿಸ್ತಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ವಾರಿಜಾಪ್ತನ ಕಿರಣಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಡ್ಪರೆಗೆ ಕಂಗೊಳಿಸುವಂದದಲ್ಲಿ ಮಾರರಮಣ ಲೋಕತ್ರಯದೊಳಿಯ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವವನವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಅದೇ ವಿಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಹಿಂದೆ ಯಾವ ವಿಚಾರವನ್ನು ತಿಳಿಸಿದ್ರೋ ಅದೇ ವಿಚಾರವನ್ನು ಇಲ್ಲಿ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಭಗವಂತ ಆಯಾಯ ಜೀವರಾಶಿಗಳಿಂದ ಸತ್ವ ರಜೋಗುಣ ತಮೋಗುಣ ಮೂರು ವಿಧವಾಗಿರತಕ್ಕಂತಹ ಜೀವರಾಶಿಗಳಿಂದ ಕರ್ಮವನ್ನು ಮಾಡಿಸ್ತಾನೆ ಅಂತ. ಕರ್ಮವನ್ನು ಯಾವ ರೀತಿಯಾಗಿ ಮಾಡಿಸ್ತಾನೆ ಎಂಬುದಾಗಿ ಅದಕ್ಕೆ ದೃಷ್ಟಾಂತವನ್ನು ಕೊಡುವಂತಹದ್ದು ವಾರಿಜಾಪ್ತನ ಕಿರಣಮಣಿಗಳ ಸೇರಿ. ವಾರಿಜಾಪ್ತ ನೀರಿಗೆ ಅತ್ಯಂತ ಆಪ್ತನಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ನೀರನ್ನು ಹೀರತಕ್ಕಂಥವನು ಸೂರ್ಯ. ವಾರಿಜಾಪ್ತನ ಕಿರಣ, ಆ ಸೂರ್ಯನ ಕಿರಣ ಅದು ಆ ಸೂರ್ಯಕಾಂತ ಮಣಿಗಳನ್ನು ಸೇರಿ ಅದು ಏನಾಗ್ತದೆ ಅಂತ ಕೇಳಿದ್ರೆ ಆಯಾಯ ಸ್ವಭಾವ ಯಾವ ರೀತಿಯಾಗಿರತಕ್ಕಂತಹ ಅನುಸಾರವಾಗಿರತಕ್ಕಂತಹ ಮಣಿಗಳಿದೆಯೋ ಆಯಾಯ ಬಣ್ಣವನ್ನು ಅದು ತೋರಿಸಿಕೊಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸೂರ್ಯನ ಕಿರಣ ಏನು ಅಂತ ಕೇಳಿದ್ರೆ ಸೂರ್ಯನ ಕಿರಣ ಅದು ಸಮಾನ, ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವಿವಿಧವಾಗಿರತಕ್ಕಂತಹ ಬಣ್ಣಗಳಿಲ್ಲ. ಸೂರ್ಯನ ಕಿರಣ ಒಂದೇ ರೀತಿಯಾಗಿರತಕ್ಕಂತಹ ಬಣ್ಣ ಉಳ್ಳದ್ದು. ಆದರೆ ಮಣಿಗಳಲ್ಲಿರತಕ್ಕಂತಹ ವ್ಯತ್ಯಾಸ, ಹವಳಮಣಿ ಅಥವಾ ಇನ್ನಿತರ ಇಂದ್ರಕಾಂತ ಮಣಿ, ಹೀಗೆ ಬೇರೆ ಬೇರೆ ಮಣಿಗಳ ಸಂಪರ್ಕಕ್ಕೆ ಒಳಗಾದಾಗ ಆ ಸೂರ್ಯನ ಕಿರಣ ಅದೇನಾಗ್ತದೆ, ಅದು ವಿವಿಧವಾಗಿರತಕ್ಕಂತಹ ಬಣ್ಣವನ್ನು ತೋರಿಸಿಕೊಡ್ತದೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ, ಮಣಿಗಳನ್ನು
ಆ ಸೂರ್ಯನ ಕಿರಣಗಳು ಸೇರ್ತದೆ. ಸೇರಿದಾಗ ತತ್ತದ್ವರ್ಣಗಳನ್ನು ಆಯಾಯ ವರ್ಣಗಳನ್ನೇ ಅದು ಹೊರಸೂಸ್ತದೆ. ಅಲ್ಲಿರತಕ್ಕಂತಹ ಬಣ್ಣ ಕೆಂಪು ಬಣ್ಣ ಆಗಿದ್ದರೆ ಅದು ಕೆಂಪು ಬಣ್ಣವನ್ನು, ನೀಲಕಾಂತ ಮಣಿ ಅಂತಾದರೆ ನೀಲ ಬಣ್ಣವನ್ನು, ಹೀಗೆ ಆಯಾಯ ಬಣ್ಣಗಳನ್ನು ಆ ಮಣಿಯಿಂದಾಗಿ, ಮಣಿಯ ಸಂಪರ್ಕದಿಂದಾಗಿ ಅದು ತೋರಿಸಿಕೊಡುವಂತಹದ್ದು ಹೊರತು ಸೂರ್ಯನ ಕಿರಣದಲ್ಲಿ ಯಾವುದೇ ರೀತಿಯಾಗಿ ಕೆಂಪೋ ಅಥವಾ ನೀಲಿಯೋ ಅಥವಾ ಇನ್ನಿತರ ಬೇರೆ ಯಾವುದೋ ಬಣ್ಣವೋ ಇಲ್ಲ. ಸಹಜವಾಗಿರತಕ್ಕಂತಹ ಬಣ್ಣವನ್ನೇ ಸೂರ್ಯನ ಕಿರಣ ಹೊಂದಿರುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ವಿಕಾರಗೈಸದೆ ನೋಡ್ಪರಿಗೆ, ಯಾರು ನೋಡ್ತಾರೋ ಅವರಿಗೆ ಅದರಲ್ಲಿರತಕ್ಕಂತಹ ಬಣ್ಣಗಳು ಕಾಣ್ತವೆ. ಅದೇ ರೀತಿಯಾಗಿ ಮಾರಮಣ, ಮಾ ಅಂದರೆ ಲಕ್ಷ್ಮಿಗೆ ಹೆಸರು ಮಾ ಅಂತ, ಇಂದಿರಾ ಲೋಕಮಾತಾ, ಮಾ ರಮಾ ಮಂಗಲ ದೇವತಾ ಅಂತ ಹೇಳ್ತಾರೆ. ಮಾ ಶಬ್ದಕ್ಕೆ ಲಕ್ಷ್ಮಿಯನ್ನ ಹೇಳುವಂತಹ ಶಬ್ದ ಮಾ ಅಂತ. ಅಲ್ಲಿ ಆ ಮಾ ರಮಣನಾಗಿರ್ತಕ್ಕಂತಹ, ಲಕ್ಷ್ಮೀ ರಮಣನಾಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ, ಲೋಕತ್ರಯದಲ್ಲಿ ಇರತಕ್ಕಂತಹ 3 ವಿಧ ಜೀವರಾಶಿಗಳಲ್ಲಿ, ಯಾರು ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಇವರೊಳಗಿದ್ದು ವಿಹಾರ ಮಾಡುವ ಅವರೊಳಗಿದ್ದುಕೊಂಡು ವಿಹಾರವನ್ನು ಮಾಡ್ತಾನೆ. ವಿಹಾರ ಅಂತ ಹೇಳಿದ್ರೆ ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ವಿಹಾರವನ್ನು ಮಾಡ್ತಾನೆ ಭಗವಂತ. ಮಾಡುವವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ, ಯಾವತ್ತೂ ಕೂಡ ಯೋಗ್ಯತೆ ಮೀರಿ ಅದು ಸಹಜ, ಅದನ್ನು ನಾವು ಇಟ್ಟುಕೊಳ್ಬೇಕು. ಯೋಗ್ಯತೆಯನ್ನು ಮೀರಿರತಕ್ಕಂತಹ ಅನುಗ್ರಹ ನಮಗೆ ಆಗುವುದೇ ಇಲ್ಲ. ನಮ್ಮ ಯೋಗ್ಯತೆ ಎಷ್ಟುಂಟೋ ಅಷ್ಟೇ ನಮಗೆ ಅನುಗ್ರಹವಾಗುವಂತಹದ್ದು. ನಾವು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಕೊಂಡು ತಪಸ್ಸು ಮಾಡಿದರೂ ಕೂಡ ನಮಗೆ ಯೋಗ್ಯತೆ ಮೀರಿರತಕ್ಕಂತಹದ್ದು ಏನೂ ಸಿಗೋದಿಲ್ಲ. ನಮ್ಮ ಯೋಗ್ಯತೆ ಪಡ್ಕೊಳ್ಳುವ ಯೋಗ್ಯತೆ ಏನುಂಟ ಅಷ್ಟೇ ನಮಗೆ ದಕ್ಕುವಂತಹದ್ದು. ನನಗೆ ಎಷ್ಟು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಉಂಟೋ ಅಷ್ಟನ್ನು ಮಾತ್ರ ನಾನು ಪಡ್ಕೊಳ್ಳಿಕ್ಕೆ, ದಕ್ಕಿಸಿಕೊಳ್ಳಿಕ್ಕೆ ಯೋಗ್ಯತೆ. ಅದಕ್ಕಿಂತ ಮೀರಿರತಕ್ಕಂತಹದ್ದನ್ನು ಸಾಧ್ಯವೇ ಇಲ್ಲ, ಯಾವತ್ತೂ ಕೂಡ ಅದು ನಮಗೆ ಸಿಗೋದೇ ಇಲ್ಲ. ಭಗವಂತ ಅದನ್ನು ನಮಗೆ ಸಿಗಲಿಕ್ಕೂ ಬಿಡೋದಿಲ್ಲ. ಇದನ್ನು ಹೇಳ್ತಾರೆ, 3 ವಿಧ ಜೀವರೊಳಗಿದ್ದು ವಿಹಾರ ಮಾಡುವವನರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ, ಯೋಗ್ಯತೆ ಕರ್ಮವನ್ನು ಅನುಸರಿಸಿಕೊಂಡು ಭಗವಂತ ಹೇಳ್ತಾನೆ ಅಂತ. ಹೀಗೆ ಭಗವಂತನ ಆ ವೈಚಿತ್ರ್ಯಾದಿಗಳು ಏನು ಆಯಾಯ ಜೀವರಾಶಿಗಳಲ್ಲಿ ಆಯಾಯ ವ್ಯವಸ್ಥೆಗಳಲ್ಲಿ ಇದ್ದುಕೊಂಡು ಭಗವಂತ ವಿಹಾರವನ್ನು ಮಾಡ್ತಾ ಸ್ವಯಂ ವಿಹಾರೇ ಹಮಿ ಅಂತ ತಾತ್ಪರ್ಯ ನಿರ್ಣಯದ ಮಾತು. ಅಲ್ಲಿ ಭಗವಂತ ಒಳ್ಳೆ ರೀತಿಯಾಗಿರತಕ್ಕಂತಹ ಅನುಗ್ರಹ. ಸೂರ್ಯಕಾಂತ ಮಣಿಗೆ, ಆ ಸೂರ್ಯಕಾಂತ ಮಣಿ ಅಥವಾ ಇನ್ನಿತರ ಯಾವುದೋ ಮಣಿ, ಅದು ಸಹಜವಾಗಿರತಕ್ಕಂತಹ ಗುಣ, ಅದರ ಮಣಿಯದ್ದು ಏನೋ ಒಂದು ಗುಣ. ಅಲ್ಲಿ ಸಂಪರ್ಕ ಆಯಿತು, ಸಂಪರ್ಕ ಆದಾಗ ಅದರಿಂದಾಗಿ ಯಾವುದೋ ವಿಧವಾಗಿರತಕ್ಕಂತಹ ಕೆಂಪೋ ಅಥವಾ ಇನ್ನಿತರ ಯಾವುದೋ ಬಣ್ಣವೋ ನೀಲವೋ ಬಣ್ಣ ಬಂತು. ಇಲ್ಲಿ ಬಣ್ಣ ಯಾವುದರದ್ದು ಕೇಳಿದರೆ ಸೂರ್ಯನ ಬಣ್ಣ ಪ್ರತಿಫಲಿತವಾದದ್ದಲ್ಲ. ಮಣಿಯ ಸಂಪರ್ಕಕ್ಕೆ ಸೂರ್ಯನ ಕಿರಣಗಳು ಬಿದ್ದಾಗ ಅದರಿಂದಾಗಿ ಸಂಪರ್ಕಿತವಾಗಿರತಕ್ಕಂತಹ ಬಣ್ಣಗಳಿಂದಾಗಿ ಅಲ್ಲಿ ಪ್ರತಿಫಲಿತವಾಗಿರತಕ್ಕಂತಹದ್ದು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆಯಾಯ ಜೀವರಾಶಿಗಳಲ್ಲಿ ತನ್ನ ಒಂದು ಅಂಶವನ್ನಿಟ್ಟು ಅಲ್ಲಿ ವಿಹಾರವನ್ನು ಮಾಡ್ತಾ ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಕರ್ಮಕ್ಕೆ ಸರಿಯಾಗಿ ಅವರಿಗೆ ಫಲವನ್ನು ತಿನ್ನುವಂತೆ ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಹೇಳ್ತಾರೆ, ಜಲವನ ಪರಿಹರಿಸುವ ಗಳಿಗೆ ಭಟ್ಟಲ ನುಡಿದು ಜೈಗಂಟೆ ಕಬೇಡದೊಳಿದು ಹೊಡೆಬಂಧದಲ್ಲಿ ಸಂತತ ಕರ್ತೃತಾನಾಗಿ ಹಲದರಾರುಜ ಪುಣ್ಯಪಾಪದ ಫಲಗಳನ್ನು ದೇವಾಸುರರ ಗಣದೊಳು ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಭಗವಂತ ಏನು ಹಿಂದಿನ ಒಂದು ಪುಣ್ಯ ಪಾಪಗಳನ್ನು ಅವರವರ ಜೀವಯೋಗ್ಯತಾನುಸಾರವಾಗಿ ಕೊಡ್ತಾನೆ ಅಂತ ಹೇಳಿದರು. ಸರಿ, ಯಾವ ರೀತಿಯಾಗಿ ಕೊಡ್ತಾನೆ, ಯಾರಿಗೆ ಕೊಡ್ತಾನೆ ಎಂಬಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನು ಅಂತಂದರೆ,
ಜಲವನ್ನು ಪರಿಸುವ ಗಳಿಗೆ ಭಟ್ಟರು ಅಂತ. ಪ್ರಾಚೀನ ಕಾಲದಲ್ಲಿ ನಮ್ಮ ಕಾಲವನ್ನು ನೋಡುವುದಕ್ಕೆ, ಆ ಸಮಯವನ್ನು ನೋಡಲಿಕ್ಕೆ ಇರತಕ್ಕಂತಹ ಒಂದು ಸಾಧನ ಯಾವುದು ಅಂತ ಕೇಳಿದ್ರೆ ಅದನ್ನು ಗಳಿಗೆ ಭಟ್ಟಲು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಆ ಸಾಧನದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ನೀರನ್ನು ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅದರ ಮೂಲಕವಾಗಿ ನಮಗೆ ಕಾಲವನ್ನು, ಸಮಯವನ್ನು ನಿರ್ಣಯ ಮಾಡಿಕೊಳ್ತಾ ಇದ್ರು, ತಿಳಿದುಕೊಳ್ತಾ ಇದ್ರು. ಇಲ್ಲಿ ಈಗ ಏನು ಹೇಳ್ತಾರೆ, ಆ ದೃಷ್ಟಾಂತವನ್ನು ಇಟ್ಟುಕೊಂಡು ಅಂತಂದರೆ ಆ ನೀರನ್ನು ಹೀರಿಕೊಳ್ಳತಕ್ಕಂತಹ ಒಂದು ಆ ಗಳಿಗೆ ಭಟ್ಟರು. ಅದರಿಂದಾಗಿ ಏನು ಮಾಡ್ತಾನೆ, ತಾನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ತಾನೇ ಅಲ್ಲಿ ಕರ್ತೃವಾಗಿದ್ದುಕೊಂಡು ಪುಣ್ಯ ಪಾಪವನ್ನು, ಆ ಫಲವನ್ನು ಏನು ಜೀವರು ಮಾಡಿರತಕ್ಕಂತಹ ಪುಣ್ಯ ಇದ್ದರೆ ಪುಣ್ಯ, ಪಾಪದ ಫಲ ಅಂತಾದರೆ ಪಾಪ, ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಫಲವನ್ನು, ಪುಣ್ಯ ಆದರೆ ಪುಣ್ಯದ ಫಲವನ್ನು ಉಣಿಸ್ತಾನೆ, ಪಾಪವನ್ನು ಅಂತಾದರೆ ಪಾಪದ ಫಲವನ್ನು ಅವರಿಗೆ ಭೋಗಿಸುವಂತೆ ಮಾಡ್ತಾನೆ. ಹೀಗೆ ಆ ಪುಣ್ಯ ಪಾಪಗಳ ಫಲವನ್ನು ತಾನು ಆ ದೇವತೆಗಳ ಗುಂಪು, ಅಸುರರ ಗುಂಪು. ಇನ್ನೊಂದು ವಾದ ಇದೆ, ಅದೇನು ಅಂತ ಕೇಳಿದ್ರೆ ಒಳ್ಳೆಯವರು ಜ್ಞಾನಿಗಳು ಮಾಡಿರತಕ್ಕಂತಹ ಪಾಪದ, ಜ್ಞಾನಿಗಳು ಕೂಡ ಕೆಲವು ಸಂದರ್ಭದಲ್ಲಿ ಪಾಪವನ್ನು ಮಾಡ್ತಾರೆ. ಆ ಪಾಪಕ್ಕೆ ಗತಿಯೇನು, ಅದನ್ನು ಅವರೇ ತಿಂತಾರ ಅಂತ ಕೇಳಿದರೆ ಅವರಿಗೆ ಅದರ ಲೇಪ ಇಲ್ಲ. ದೊಡ್ಡ ಜ್ಞಾನಿಗಳು, ತುಂಬ ಜ್ಞಾನಿಗಳು ಮಾಡಿರತಕ್ಕಂತಹ ಪಾಪ ಅದು ಯಾರಿಗೆ ಹೋಗ್ತದೆ ಅಂತ ಕೇಳಿದರೆ ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ, ಅಸುರರ ಪಾಲಿಗೆ ಅದನ್ನು ಕೊಡ್ತಾನೆ ಭಗವಂತ. ಜ್ಞಾನಿಗಳು ಮಾಡಿರತಕ್ಕಂತಹ, ಒಳ್ಳೆಯ ತಿಳಿದವರು ಮಾಡಿರತಕ್ಕಂತಹ, ಒಂದು ವೇಳೆ ಅವರ ಪ್ರಾರಬ್ಧ ಕರ್ಮದಲ್ಲಿ ಪಾಪವನ್ನು ಮಾಡಬೇಕು ಅಂದಿತ್ತು, ಪಾಪವನ್ನು ಮಾಡಿತು, ಆ ಪಾಪದ ಫಲ ಯಾರಿಗೆ ಕೇಳಿದರೆ ಪಾಪದ ಫಲವೂ ಬೇಕು. ಆದರೆ ಪಾಪದ ಫಲ ಯಾರಿಗೆ ಕೇಳಿದರೆ ಅದನ್ನು ಅಸುರರಿಗೆ ಹಂಚಿಬಿಡ್ತಾನಂತೆ ಭಗವಂತ. ಆ ಪಾಪದ ಫಲವನ್ನು ಅವರು ತಿನ್ನುವಂತೆ ಮಾಡುವುದಿಲ್ಲ. ಮತ್ತೆ ಅದನ್ನು ದೈತ್ಯರ, ಕಲಿ ಮೊದಲಾದಂತಹ ಯಾರು ದೈತ್ಯರಿದ್ದಾರೆ ಅವರಿಗೆ ಅದನ್ನು ಹಂಚಿ ಅವರಿಗೆ ಆ ಪಾಪದ ಫಲವನ್ನು ಉಣ್ಣುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಆ ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು, ಆ ಪುಣ್ಯ ಆ ಪಾಪ ಅದರ ಫಲಗಳನ್ನು ಏನು ಮಾಡ್ತಾನೆ, ದೇವಾಸುರರ ಗಣದಳು, ಆ ದೇವತೆಗಳ ವಿಷಯದಲ್ಲಿ, ಅದೇ ರೀತಿಯಾಗಿ ಅಸುರರ ವಿಭಾಗದಲ್ಲಿ ಅದನ್ನು ವಿಭಾಗವ ಮಾಡಿ ತಾನು ಅವರಿಗೆ ಅದನ್ನು ಕೊಟ್ಟು ತಾನೇ ಸ್ವತಃ ಸಾಕ್ಷಿಯಾಗಿರ್ತಾನೆ. ಮುಖ್ಯವಾಗಿ ಹೇಳ್ತಾರೆ, ಆ ಪುಣ್ಯ ಪ್ರೇರಕನಾಗಿರತಕ್ಕಂತಹ ದೇವತೆಗಳಿಗೆ ಪುಣ್ಯ ಫಲವನ್ನು, ಪಾಪ ಪ್ರೇರಕರಾಗಿರತಕ್ಕಂತಹ ದೈತ್ಯರಿಗೆ ಪಾಪದ ಫಲವನ್ನು, ದೈತ್ಯ ಭಾಗಗತಂ ಪುಣ್ಯಂ ಯಥಾಭಾಗಂ ದದಾತಿ ಚ ಅಂತ ವಿಷ್ಣು ರಹಸ್ಯದ ಮಾತನ್ನು ಪ್ರಮಾಣವನ್ನಾಗಿ ಹೇಳ್ತಾರೆ. ಏನು ಅಂತಂದರೆ, ಈ ಏನು ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯ ಕೆಲಸಕ್ಕನುಸಾರವಾಗಿ ಅದರ ಪುಣ್ಯದ ಫಲವನ್ನು ಅವನು ತಿಂತಾನೆ. ಇಲ್ಲ ಪಾಪವನ್ನು ಮಾಡಿರತಕ್ಕಂತಹದ್ದು ಇದೆ ಅಂತಾದರೆ ಪಾಪವನ್ನು ಯಾರಿಗೆ ಕೊಡ್ತಾನೆ ಅಂತ ಕೇಳಿದರೆ ಅದನ್ನು ದೈತ್ಯರಿಗೆ ಹಂಚಿ ತಾನು ಮುಖ್ಯವಾಗಿ ಅಲ್ಲಿ ಸಾಕ್ಷಿಯಾಗಿದ್ದುಕೊಂಡು ತಾನಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ತನ್ನ ಸಾಕ್ಷಿ ರೂಪದಿಂದಾಗಿ ಅಲ್ಲಿರ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಇಲ್ಲೊಂದು ಶಬ್ದವನ್ನೇ ಹೇಳಿದ್ದಾರೆ. ಅದೇನು ಅಂತ ಕೇಳಿದ್ರೆ, ಹಲಧರಾನುಜ ಪುಣ್ಯ ಪಾಪದ ಫಲಗಳನ್ನು. ಹಲಧರ, ಹಲಾಯುಧವನ್ನು ಹಿಡಿದಿರತಕ್ಕಂಥವನು ಯಾರು? ಶೇಷ ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಬಂದು ಆ ಕೃಷ್ಣನಿಗೆ ಅಣ್ಣನ ಸ್ಥಾನವನ್ನು ಹೊಂದಿಕೊಂಡ, ಅಣ್ಣನ ಸ್ಥಾನದಲ್ಲಿ ಬಂದು ತಾನಿದ್ದುಕೊಂಡ. ಅದರಿಂದಾಗಿ ಅವನಿಗೇನಾಯಿತು ಅಂತಂದರೆ, ಆ ತಮ್ಮನ ಭಗವಂತ ಆ ಕೃಷ್ಣನಾಗಿ ಅವತಾರವನ್ನು ಮಾಡಿ ಅಲ್ಲಿ ಆ ಬಲರಾಮನನ್ನು ಅವನಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾನೆ. ಅಣ್ಣನ ರೂಪದಲ್ಲಿದ್ದಾಗಲೂ ಕೂಡ ವಾಸ್ತವಿಕವಾಗಿ ಏನಾಗಬೇಕಿತ್ತು, ಅಲ್ಲಿ ಪಾಪವನ್ನು ಅನುಭವಿಸಬೇಕಿತ್ತು ಶೇಷ. ಆದರೆ ಅದರ ಹಿಂದಿನ ಜನ್ಮದಲ್ಲಿ ಲಕ್ಷ್ಮಣನಾಗಿದ್ದಾಗ ಅಲ್ಲಿ ಏನಾಗಿತ್ತು, ಅಧಿಕವಾಗಿರತಕ್ಕಂತಹ ಪುಣ್ಯ, ಅಧಿಕವಾಗಿರತಕ್ಕಂತಹ ತನ್ನ
ಪುಣ್ಯವನ್ನು ಮಾಡಿದ್ದರಿಂದಾಗಿ ಅವನಿಗೇನಾಯಿತು ಅಂತಂದರೆ ಅಲ್ಲಿ ಅಧಿಕವಾಗಿರತಕ್ಕಂತಹದನ್ನು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡ. ಅದಕ್ಕೋಸ್ಕರ ಏನು ಮಾಡಿದ ಅಂತಂದರೆ ಕೃಷ್ಣ ಮುಂದಿನ ಜನ್ಮದಲ್ಲಿ ತಾನು ಕೃಷ್ಣಾವತಾರವನ್ನು ಮಾಡಿದಾಗ ಅಲ್ಲಿ ಆ ಕೃಷ್ಣಾವತಾರದಲ್ಲಿ ಅವನನ್ನು ಅಣ್ಣನನ್ನಾಗಿ ಮಾಡಿ ಅಲ್ಲಿ ತಾನು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಅವನಿಗೆ ಅನುಗ್ರಹವನ್ನೇ ಮಾಡಿದ ಹೊರತು ಅಣ್ಣನಾಗಿದ್ದಾನೆ, ಅಲ್ಲಿ ಬಲರಾಮ ಅಣ್ಣನಾಗಿದ್ದಾನೆ, ಅದಕ್ಕೋಸ್ಕರವಾಗಿ ಅಲ್ಲಿ ಪಾಪವನ್ನು ಅನುಭವಿಸಬೇಕು ಇಲ್ಲ. ಶೇಷನಾಗಿದ್ದರು ಅವನು ವಾಸ್ತವಿಕವಾಗಿ ಮೂಲ ರೂಪದಿಂದಾಗಿ ಶೇಷನಾಗಿದ್ದರಿಂದಾಗಿ ಅವನಿಗೆ ಒಳ್ಳೆಯ ಅನುಗ್ರಹವನ್ನೇ ಮಾಡಿದ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಆ ಅಣ್ಣನ ರೂಪದಲ್ಲಿರತಕ್ಕಂತಹ ಶೇಷನನ್ನ ಉದ್ಧರಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಅಣ್ಣ, ತಮ್ಮ, ತಂದೆ, ತಾಯಿ ಯಾವ ರೀತಿಯಿಂದಾಗಿದ್ದರೂ ಕೂಡ ಅದನ್ನು ಅನುಗ್ರಹ ಮಾಡುವುದು ಯಾರು ಕೇಳಿದರೆ ತಾನೇ. ಅಲ್ಲಿ ಅವರಿಗೆಲ್ಲರಿಗೂ ಕೂಡ ರಕ್ಷಣೆ ಮಾಡುವಂತಹದ್ದು ಯಾರು ಅಂತ ಕೇಳಿದರೆ ನಾವು ಹೇಳಬಹುದು, ನಮ್ಮ ತಂದೆಯನ್ನು, ನಮ್ಮ ತಾಯಿಯನ್ನು, ನನ್ನ ಹೆಂಡತಿಯನ್ನು, ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ. ನಮ್ಮಿಂದ ಯಾವ ರೀತಿಯಾಗಿರ್ತಕ್ಕಂತಹ ರಕ್ಷಣೆಯು ನಮ್ಮಿಂದ ಸಾಧ್ಯ ಇಲ್ಲ. ಮತ್ತೆ ಭಗವಂತ ಅಲ್ಲಿ ರಕ್ಷಕನಾಗಿದ್ದುಕೊಂಡು ಅವರನ್ನು ರಕ್ಷಣೆ ಮಾಡ್ತಾನೆ ಅಂತಾದರೆ ಮಾತ್ರ ಆವಾಗ ಅಲ್ಲಿ ರಕ್ಷಣೆ ಎಂಬುದು ಸಾಧ್ಯವಾಗ್ತದೆ. ಹೀಗೆ ಆ ಭಗವಂತ ಎಲ್ಲ ರೂಪಿಯಾಗಿರ್ತಕ್ಕಂತಹದಿಂದಾಗಿ ಎಲ್ಲ ರೂಪದಿಂದಾಗಿ ತಾನು ಇದ್ದುಕೊಂಡು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದು ಏನು ಅಂತ ಕೇಳಿದ್ರೆ ಹಲ ಎಂಬಂತಹ ವ್ಯವಸ್ಥೆಗೆ ಇನ್ನೊಂದು ವ್ಯವಸ್ಥೆಯನ್ನು ಹೇಳಿದೆ. ಹಲದ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಹಲಾಯುಧವನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತೇವೆ ಅಂತಂದರೆ ಹಲ ಅದು ಕೃಷಿಯ ಸಂಕೇತ. ಕೃಷಿಯನ್ನು ಮಾಡಬೇಕು ಅಂತಾದರೆ ಈಗಿನ ವ್ಯವಸ್ಥೆಯಲ್ಲಿ ಇಲ್ಲ, ಪ್ರಾಚೀನ ಕಾಲದ ವ್ಯವಸ್ಥೆಯಲ್ಲಿ ಹಲವನ್ನು ಇಟ್ಟುಕೊಂಡು ನೇಗಿಲನ್ನು ಹಿಡಿದುಕೊಂಡು ಅಲ್ಲಿ ಕೃಷಿಯನ್ನು ಮಾಡುವಂತಹದ್ದು, ಅಲ್ಲಿ ಉಳುಮೆಯನ್ನು ಮಾಡುವಂತಹದ್ದು. ಅದಾದ ಮೇಲೆ ಅಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ತನ್ಮೂಲಕವಾಗಿ ಫಸಲನ್ನು ಪಡೆಯುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಹಲದ ಚಿಂತನೆಯನ್ನು ಹೇಳುವಾಗ ಈ ಹಲಾಯುಧ, ಆ ನೇಗಿಲು ಕೃಷಿಯ ಚಿಂತನೆಯನ್ನು ಹೇಳ್ತಾರೆ. ನಮಗೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಕೃಷ್ಣನ ಮಾತು. ಜ್ಞಾನವನ್ನು ಪಡೆದುಕೊಳ್ತಾನೆ. ಅದನ್ನು ಪಡೆದುಕೊಂಡಿರತಕ್ಕಂತಹ ಜ್ಞಾನದಲ್ಲಿ ಮುಖ್ಯವಾಗಿ ಏನು ಬೇಕು ಅಂತಂದರೆ ಕೃಷಿ ಬೇಕು. ನಿಂತ ನೀರಾಗಬಾರ್ದು. ಜ್ಞಾನ ನಿಂತ ನೀರಾಗುವುದು ಅಂತ ಹೇಳಿದ್ರೆ ನಾನು ಒಮ್ಮೆ ಏನೋ ಪಾಠವನ್ನು ಪಡೆದುಕೊಂಡ, ಪಾಠ ಆಯಿತು, ಅದಾದ ಮೇಲೆ ಅದರಲ್ಲಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಒಂದು ಪ್ರಯತ್ನದಿಂದಾಗಿ ಅದರಲ್ಲಿ ಇನ್ನೂ ಒಳಾರ್ಥವನ್ನು ಚಿಂತನೆ ಮಾಡುವಂತಹದ್ದು ಅಥವಾ ಅದನ್ನು ಇನ್ನಷ್ಟು ವಿಸ್ತಾರ ಮಾಡುವಂತಹದ್ದು, ಅದನ್ನು ಇನ್ನಷ್ಟು ಜನರಿಗೆ ತಿಳಿಸುವಂತಹದ್ದು ಅದಿಲ್ಲ ಅಂತಾದರೆ ಜ್ಞಾನದಲ್ಲಿ ಯಾವತ್ತೂ ಕೂಡ ಅದು ವಿಸ್ತಾರವಾಗುವುದಿಲ್ಲ. ಹೇಗಾಗಬೇಕು ಅಂತ ಕೇಳಿದರೆ ನೀರಿಗೆ ಬಿದ್ದಂತಹ ತೈಲ ಅದೇನಾಗ್ತದೆ ಅಂತ ಕೇಳಿದ್ರೆ ನೀರಿಗೆ ಬಿದ್ದಿರತಕ್ಕಂತಹ ತೈಲ ಅದೇನು ಮಾಡ್ತದೆ ಅಂತ ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಅದು ಹರಡ್ತದೆ, ತಾನು ವಿಸ್ತಾರವಾಗ್ತದೆ. ಅದೇ ರೀತಿಯಾಗಿ ಜ್ಞಾನ ಅದು ಒಮ್ಮೆ ಅಧ್ಯಯನ ಮಾಡಿದ ಅದರ ಚಿಂತನೆಯಲ್ಲಿ ನಮಗೆ ಹಲಾಯುಧ ಈ ಶೇಷನ ಚಿಂತನೆಯಲ್ಲಿ ಬರಬೇಕು. ಆ ನೇಗಿಲಿನ ಕೃಷಿಯ ಚಿಂತನೆ ಅದರಿಂದಾಗಿ ಒಳ್ಳೆಯ ವಿಸ್ತಾರವಾಗಿರತಕ್ಕಂಥ ಚಿಂತನೆ ಆಗಬೇಕು. ಜ್ಞಾನ ವಿಸ್ತೃತವಾಗಬೇಕು. ಜ್ಞಾನದ ವಿಸ್ತಾರ ಹೇಗೆ ಅಂತ ಕೇಳಿದರೆ ಒಂದಷ್ಟು ಹರಡುವಂತಹದ್ದು. ಜ್ಞಾನದಲ್ಲಿ ಹರಡುವಿಕೆ ಹೇಗೆ ಅಂತ ಕೇಳಿದರೆ ಜ್ಞಾನವನ್ನು ಒಂದಷ್ಟು ಜನರಿಗೆ ಅದನ್ನು ಕೊಡುವಂತಹದ್ದು, ತಾನು ಇನ್ನಷ್ಟು ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಅಧ್ಯಯನವನ್ನು ಮಾಡುವಂತಹದ್ದು, ಅದರ ಒಳಾರ್ಥಗಳನ್ನು ಚಿಂತನೆ ಮಾಡುವಂತಹದ್ದು, ಅದರಲ್ಲಿರ್ತಕ್ಕಂತಹ ಸೂಕ್ಷ್ಮ ವಿಚಾರಗಳನ್ನು ತಿಳಿದುಕೊಳ್ಳುವಂತಹದ್ದು. ಇದನ್ನು ಮಾಡಿದಾಗ ಮಾತ್ರ ಜ್ಞಾನದಲ್ಲಿ ಕೃಷಿ ಅಂತ ಅನ್ನಿಸುವಂತಹದ್ದು. ಹೇಳ್ತಾರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹಂ ಕುರುನಂದನ.
ನಾನು ಎಲ್ಲಿರ್ತೇನೆ ಗೊತ್ತುಂಟಾ? ಜ್ಞಾನದಲ್ಲಿರ್ತೇನೆ. ಅದು ಎಂತಹ ಜ್ಞಾನ ಅಂತ ಕೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ. ಜ್ಞಾನದಲ್ಲಿ ವ್ಯವಸಾಯ ಮಾಡಬೇಕು. ಜ್ಞಾನದಲ್ಲಿ ವ್ಯವಸಾಯ ಮಾಡುವುದು ಅಂತ ಹೇಳಿದ್ರೆ ಜ್ಞಾನವನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು, ಅದರಲ್ಲಿ ಇನ್ನಷ್ಟು ಪ್ರವೃತ್ತಿಯನ್ನು ಮಾಡಬೇಕು. ಚೆನ್ನಾಗಿರತಕ್ಕಂತಹ ಪ್ರವೃತ್ತಿಯಿಂದಾಗಿ ಆ ಜ್ಞಾನ ಅದು ವಿಸ್ತಾರವಾಗಬೇಕು ಎಂಬಂತಹ ಒಂದು ಆ ಸೂಕ್ಷ್ಮ ವಿಚಾರವನ್ನು ಹೇಳ್ತಾರೆ. ಆ ಜ್ಞಾನ ಕೃಷಿ ಮಾಡಿದ ಅಂತ ಹೇಳಿದ್ರೆ ಆ ಜ್ಞಾನದ ಕೃಷಿಯಿಂದಾಗಿ ಅದಕ್ಕೆ ಅವನ ಸಾಧನೆ ಆಗದೆ, ಸಾಧನೆಗೆ ಸರಿಯಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಹೀಗೆ ನಮಗೆ ಮುಖ್ಯವಾಗಿರತಕ್ಕಂತಹ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ಅದೇನು ಅಂತಂದರೆ ಭಗವಂತ ಬೇಕಾಗಿಷ್ಟು ಸಾಧನೆಯನ್ನು ಮಾಡಿಸ್ತಾನೆ. ಆ ಮಾಡಿಕೊಂಡಿರತಕ್ಕಂತಹದರಲ್ಲಿ ಪ್ರೇರಣೆಯನ್ನು ಏನು ದೇವತೆಗಳಿಗೆ ಪುಣ್ಯ ಫಲವನ್ನು, ಅದೇ ರೀತಿಯಾಗಿ ದೈತ್ಯರಿಗೆ ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿರತಕ್ಕಂತಹ ಫಲವನ್ನು, ಇದೆಲ್ಲವನ್ನೂ ಕೂಡ ನೀಡ್ತಾನೆ ಎಂಬಂಥ ವಿಚಾರವನ್ನು ಪ್ರಮಾಣಗಳು ಬೇಕಾದಷ್ಟು ಪುರಾಣಗಳಿದೆ. ಪುರಾಣಗಳು, ವಿಷ್ಣು ರಹಸ್ಯ, ಭಾಗವತ ಎಲ್ಲ ಕಡೆಗಳಲ್ಲೂ ಕೂಡ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಉದ್ಧರಿಸಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅದಾದ ಮೇಲೆ ಹೀಗೆ ಭಗವಂತ ವ್ಯಾಪ್ತನಾಗಿರತಕ್ಕಂಥವನು ಭಗವಂತ ಎಂಬ ವಿಚಾರವನ್ನು ಹೇಳಿದ ಮೇಲೆ ಅದಾದ ಮೇಲೆ ಹೇಳ್ತಾರೆ, ಹೊಂದಿಕೊಂಡಿಹ ಸರ್ವರುಳು ಸಂಬಂಧವಾಗದೆ ಸಕಲ ಕರ್ಮ ಅಂದದಲ್ಲಿ ತಾ ಮಾಡಿಪ ತತ್ಫಲಗಳು ಉಣದೆ ಕುಂದದಣ್ಣು ಮಹತ್ತಿನಿಪ ಘಟಮಂದಿರದಿ ಸರ್ವತ್ರ ತುಂಬಿದ ಬಾಂದಳದ ತೆರೆದಂತೆ ಇರುತಿಪ್ಪನು ರಮಾರಮಣ. ಭಗವಂತ ವ್ಯಾಪ್ತನಾಗಿದ್ದಾನೆ, ಸರಿ. ವ್ಯಾಪ್ತನಾಗಿರತಕ್ಕಂತಹ ಭಗವಂತನಿಗೆ ಸಂಬಂಧ ಉಂಟಾ ಅಂತ ಕೇಳಿದ್ರೆ ನಾವು ಹೇಳ್ತೇವೆ ಅವನಿಗೆ ನಿರ್ಲೇಪ, ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂಥದ್ದು ಇಲ್ಲ, ಸಂಬಂಧ ಇಲ್ಲ. ಹೇಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದರ ದೃಷ್ಟಾಂತ ಏನು? ಸಂಬಂಧ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಆಗೋದಿಲ್ಲ. ಅದಕ್ಕೇನಾದರೂ ಒಂದು ಪ್ರಮಾಣ ಬೇಕು. ಒಪ್ಪಿಕೊಳ್ಳಬೇಕು ಅಂತಾದರೆ ಪ್ರಮಾಣವನ್ನು ಇದ್ದಾಗ ಒಪ್ಪಿಕೊಳ್ಬೋದು. ಅಪ್ರಾಮಾಣಿಕವಾಗಿರತಕ್ಕಂಥ ವಿಚಾರವನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೊಲಕ್ಕೆ ಕೊಂಬಿದೆ ಅಂತ ಹೇಳಿದ್ರೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮೊಲಕ್ಕೆ ಕೊಂಬು ಪ್ರತ್ಯಕ್ಷವಾಗಿ ನಾವು ನೋಡಲಿಲ್ಲ, ನೋಡದೇ ಇರತಕ್ಕದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನಿಗೆ ಯಾವುದೇ ರೀತಿಯಾಗಿ ಲೇಪ ಇಲ್ಲ ಅಂತ ಹೇಳಿದ್ರೆ ಲೇಪ ಉಂಟು ಅಂತ ಹೇಳ್ತೇನೆ ನಾನು. ಭಗವಂತನಿಗೆ ಎಲ್ಲದರ ಲೇಪ ಉಂಟು ಅಂತ ಹೇಳ್ತೇನೆ. ಅದಕ್ಕೆ ಪ್ರಮಾಣ ಬೇಕಲ್ಲ, ಲೇಪ ಇಲ್ಲ ಅಂತ ಹೇಳೋದಕ್ಕೆ ಅಂತ ಹೇಳಿದ್ರೆ ಪ್ರಮಾಣ ಇದೆ. ಭಗವಂತನಿಗೆ ಯಾವ ರೀತಿಯಾಗಿರತಕ್ಕಂತಹದ್ದನ್ನು ಕೂಡ ತಾನು ಅಂಟಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಜೀವನ ಜೊತೆಗಿಲ್ವ ಅವನು, ಜೀವನ ಜೊತೆಗಿದ್ದಾನಲ್ವ. ಜೀವನ ಜೊತೆಗಿರತಕ್ಕಂತಹ ಭಗವಂತನಿಗೆ ಯಾವತ್ತಾದರೂ ಕೂಡ ಯಾವುದಾದ್ರೂ ಸಂಬಂಧ ಉಂಟಾ? ಏನೂ ಸಂಬಂಧವೂ ಇಲ್ಲ. ಇದನ್ನ ಬಿಟ್ಟು ಹೋಗಬೇಕು ಅಂತಾದರೆ ಬಿಟ್ಟು ಹೋಗಿಬಿಡ್ತಾನೆ, ನೇರ ಬಿಟ್ಟು ಹೋಗಿಬಿಡ್ತಾನೆ. ಅದನ್ನ ಸ್ಪಷ್ಟಪಡಿಸ್ತಾರೆ ಭಗವಂತ. ಎಲ್ಲ ಹೊಂದಿಕೊಂಡಿಹ, ಎಲ್ಲರ ಜೊತೆಗಿದ್ದಾನೆ. ಹೊಂದಿಕೊಂಡಿಹ ಸರ್ವರುಳು, ಎಲ್ಲರ ಜೊತೆಗಿದ್ದಾನೆ, ಎಲ್ಲರ ಜೊತೆಗೂ ಕೂಡ ಹೊಂದಿಕೊಂಡಿದ್ದಾನೆ. ಮತ್ತೆ ಸಂಬಂಧವಾಗದೆ ಪದ್ಮಪತ್ರ ವಿವಾಂಭಸ. ಪದ್ಮಪತ್ರ, ನೀರಿನಲ್ಲಿ ಕಮಲದ ಪತ್ರ ಇದೆ, ನೀರನ್ನು ಹಾಕಿ ಎಲೆಗೆ ನೀರನ್ನು ಜಾರಿಸಿಕೊಂಡು ಬಿಡ್ತದೆ. ಯಾಕೆ ಅಂತ ಕೇಳಿದ್ರೆ ನನಗೆ ಅದರ ಯಾವ ಸಂಬಂಧವೂ ಇಲ್ಲ ಆ ಕಮಲದ ಎಲೆಗೆ. ಅದೇ ರೀತಿಯಾಗಿ ಭಗವಂತ ಜೀವನ ಜೊತೆಗೆ ಇದ್ದಾನೆ. ಆ ಜೊತೆಗಿರತಕ್ಕಂಥವನು ಭಗವಂತ ಯಾವತ್ತೂ ಕೂಡ ಸರ್ವರೋಳು, ಎಲ್ಲ ಜೀವರಾಶಿಗಳಲ್ಲೂ ತೃಣಾದಿಗಳಿಂದ ಹಿಡ್ಕೊಂಡು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಗಜಪರ್ಯಂತ ಇರತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿಯೂ ತಾನಿದ್ದಾನೆ. ಇದ್ದುಕೊಂಡು ಸರ್ವರುಳು ಸಂಬಂಧವಾಗದೆ ಇರಬೇಕು, ಇಲ್ಲದಿರಬೇಕು. ಹೇಗಿರಬೇಕು ಕೇಳಿದ್ರೆ ಇಲ್ಲದಂತಿರಬೇಕು. ಇದನ್ನು ಹೇಳ್ತಾರೆ ಸಂಬಂಧವಾಗದೆ. ಹಾಗೆ ಅಂತೇಳಿ ಇದ್ದಾನೆ ಅಂತ ಹೇಳಿದ್ರೆ ಇದ್ದಾನೆ, ಮತ್ತೆ ಏನೂ ಕೂಡ ಸಂಬಂಧವಾಗದೆ ಇದ್ದಾನೆ. ಹಾಗಿದ್ರೆ ಅವನೇನು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಇದ್ದಾನೆ. ನಮ್ಮಲ್ಲೂ ಕೂಡ ನಾವು ಕೆಲಸದಲ್ಲಿರ್ತೇವೆ. ಇದ್ದಾರೆ, ಇಲ್ವಾ? ಇಲ್ಲ. ಏನೂ ಕೂಡ ಕೆಲಸ ಕಾರ್ಯಗಳಿಲ್ಲ, ಸುಮ್ಮನಿದ್ದಾರೆ. ಇಲ್ಲ, ಸಕಲ ಕರ್ಮವರಂದದಲ್ಲಿ
ಅವರ ಹತ್ರ ಎಲ್ಲ ಕರ್ಮವನ್ನು ಮಾಡಿಸ್ತಾನೆ. ಏನೇನು ಕರ್ಮವನ್ನು ಯಾರ್ಯಾರ ಹತ್ರ ಮಾಡಿಸಬೇಕು ಆಯಾಯ ಕರ್ಮವನ್ನು ಅವರವರಿಂದ ಮಾಡಿಸ್ತಾನೇ ಇರ್ತಾನೆ. ಅದನ್ನು ನಿಲ್ಲಿಸೋದಿಲ್ಲ ಭಗವಂತ. ಯಾಕೆ? ಕರ್ಮ ನೈರಂತರ್ಯ. ಕರ್ಮದಲ್ಲಿ ವಿಚ್ಛಿತ್ತಿ ಇಲ್ಲವೇ ಇಲ್ವ? ಕರ್ಮದಲ್ಲಿ ವಿಚ್ಛೇದನ, ಕರ್ಮದಲ್ಲಿ ವಿಚ್ಛಿತ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನೇ ಹೇಳಿದ್ದಾನೆ, ಕರ್ಮವನ್ನು ಮಾಡಿಸ್ತಾನೆ ಇರ್ತೇನೆ ಅಂತ. ಯಾವುದಾದ್ರೂ ಕರ್ಮ, ಅದು ದೈಹಿಕವಾಗಿರತಕ್ಕಂತಹ ಕರ್ಮವಾಗುವುದು, ಮಾನಸಿಕವಾಗಿರತಕ್ಕಂತಹ ಕರ್ಮವಾಗುವುದು, ವಾಚಿಕವಾಗಿರತಕ್ಕಂತಹ ಕರ್ಮವಾದರೂ ಆಗ್ಬೋದು. ಕರ್ಮವನ್ನು ಬಿಟ್ಟು ಇರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನಾದರೂ ಒಂದು ಕರ್ಮ ಆಗ್ತಾ ಇರ್ತದೆ. ಕರ್ಮ ನೈರಂತರ್ಯ. ಕರ್ಮ ಎಂಬುದಲ್ಲಿ ಯಾವತ್ತೂ ಕೂಡ ಅದರಲ್ಲಿ ವಿಚ್ಛಿತ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮದ ನೈರಂತರ್ಯ ತುಂಬ ಇದೆ. ಹೇಳ್ತಾರೆ, ಹೊಂದಿಕೊಂಡಿಹ ಸರ್ವರುಳು ಸಂಬಂಧವಾಗದೆ ಸಕಲ ಕರ್ಮವರಂಧದಲ್ಲಿ. ಅವರ ಹತ್ರ ಎಲ್ಲರ ಹತ್ರನೂ ಕರ್ಮವನ್ನು ಮಾಡಿಸ್ತಾನೆ. ಮಾಡಿಸಿ ತಾ ಮಾಡಿ ಮಾಡಿಪ್ಪ. ತಾ ಮಾಡಿ ಅಂತ ಹೇಳಿದ್ರೆ ತಾನು ಮಾಡ್ತಾನೆ ಅಂತ ಹೇಳಿದ್ರೆ ಮಾಡ್ತಾನೆ ಅಂದರೆ ನಮ್ಮಿಂದ ಆ ಕರ್ಮವನ್ನು ಮಾಡಿಸ್ತಾನೆ. ಕರ್ಮದ ಸಂಬಂಧ ಯಾರಿಗೆ ಕೇಳಿದ್ರೆ ನಮಗೇನು. ಮಾಡಿದವನಿಗೆ ಏನು ಅದರಿಂದ ಯಾವತ್ತೂ ಕೂಡ ಸಂಬಂಧವಾಗುವುದಿಲ್ಲ. ಮಾಡಿಸುವಂತಹದ್ದು ಅವನ ವ್ಯವಸ್ಥೆ. ಹೇಗೆ ಅಂತ ಕೇಳಿದರೆ ಲೌಕಿಕ ದೃಷ್ಟಾಂತವನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸಣ್ಣ ವ್ಯವಸ್ಥೆಯನ್ನು ಹೇಳುವುದು ಅಂತಾದರೆ, ಯಾವುದೋ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾನೆ. ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಅವನು ಅವನಿಗಿಂತ ಕೆಳಗಿನ ಅಧಿಕಾರಿಗಳ ಹತ್ರ ಕೆಲಸವನ್ನು ಮಾಡಿಸ್ತಾನೆ. ಮಾಡಿಸಿದಾಗ ಅದರಿಂದ ಅವನಿಗೆ ಒಂದು ಸಂಬಂಧ ಇಲ್ಲ ಅಂತ ಆಗೋದಿಲ್ಲ. ಅವನಿಗೊಂದು ಏನು ಬರ್ತದೆ, ಇವರು ಮಾಡಿಸಿದ್ದಾರೆ ಎಂಬಂತಹ ಒಂದು ಹೆಸರಾದರೂ ಉಂಟು. ಆದರೆ ಭಗವಂತನಿಗೆ ಅದ್ಯಾವುದೂ ಇಲ್ಲ. ಹೆಸರು ಬೇಕಾ ಅಂತ ಕೇಳಿದ್ರೆ ಹೆಸರಿಲ್ಲ. ಭಗವಂತನಿಗೆ ಹೆಸರು ಬರ್ತದೆ. ಜೀವನ ಹತ್ರ ಕರ್ಮವನ್ನು ಮಾಡಿಸಿದ್ರಿಂದಾಗಿ ಭಗವಂತನಿಗೆ ಹೆಸರು ಅವನಿಗೇನಾಗಬೇಕು. ಹೆಸರನ್ನು ಕಟ್ಟಿಕೊಂಡು ಭಗವಂತನಿಗೆ ಒಳಗಿದ್ದುಕೊಂಡು ಕರ್ಮವನ್ನು ಮಾಡಿದ್ರಿಂದಾಗಿ ಹೆಸರು ಉಂಟಾಗಿದ್ರೆ ಹೆಸರನ್ನು ಪಡೆದುಕೊಂಡು ಅವನಿಗೇನಾಗಬೇಕು. ಹೆಸರಲ್ಲ ನಮಗೆ. ಯಾಕೆ ಅಂತ ಕೇಳಿದರೆ, ಇವರು ಅಂಥವರು, ಇವರು ಇಂಥವರು, ಇವರೆಲ್ಲ ಹೀಗೆ ಮಾಡ್ತಾರೆ, ಇವರು ಹಾಗೆ ಮಾಡ್ತಾರೆ, ಇವರು ಇಂಥವರು ಅಂತ ಹೇಳಿಕೊಂಡು ಹೆಸರು ಏನಿದ್ರು ಕೂಡ ಹೆಸರಿನಿಂದ ಹೋಗುವವರು ನಾವು. ನಮಗೆ ಒಂದು ಪೋಸ್ಟ್ ಬೇಕು. ಯಾಕೆ ಕೇಳಿದರೆ, ನಮಗೆ ಪೋಸ್ಟ್ ಯಾಕೆ ಕೇಳಿದರೆ, ನಮಗೆ ಪೋಸ್ಟು ಇನ್ನೊಬ್ಬರು ನಮ್ಮನ್ನು ಗುರುತಿಸಲಿಕ್ಕೆ. ನಾನು ಇಂಥವನು, ಇಂತಹ ದೊಡ್ಡ ಸ್ಥಾನದಲ್ಲಿದ್ದವನು, ಇಂತಹ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವನು, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದವನು. ಯಾರಿಗೆ ಕೇಳಿದರೆ ನಮಗೆ. ಭಗವಂತನಿಗೆ ಅದೆಲ್ಲ ಕಟ್ಟಿಕೊಂಡು ಏನಾಗಬೇಕು? ಅವನಿಗೆ ಅದೆಲ್ಲ ಏನು ಬೇಡ. ಸಕಲ ಕರ್ಮ ವರಂಧದಲ್ಲಿ ತಾ ಮಾಡಿ ಮಾಡಿಪ ಮಾಡಿಸ್ತಾನೆ. ಅವರ ಕೈಯಲ್ಲಿ ಮಾಡಿಸ್ತಾನೆ. ಮತ್ತೆ ತತ್ ಫಲಗಳುನದೇ, ಅದರ ಫಲ ತಿಂತಾನ ಕೇಳಿದ್ರೆ ಅಡಿಗೆ ಮಾಡ್ತಾನೆ. ಅಡಿಗೆ ಮಾಡಿದ್ದಾನೆ ತಿಂತಾನ ಕೇಳಿದ್ರೆ ಅಡಿಗೆ ಮಾಡಿದ್ರೆ ತಿನ್ನೋದಿಲ್ಲ. ಯಾಕೆ? ತಿನ್ನುವಂತಹ ಪ್ರಾರಬ್ಧ ಅವನಿಗಿಲ್ಲ. ತಿನ್ನುವ ಪ್ರಾರಬ್ಧ ಏನಿದ್ರು ಕೂಡ ನಮಗೆ. ತಿನ್ನುವಂತಹದ್ದು, ಮಾಡಿದ್ದನ್ನು ತಿನ್ನುವಂತಹ ಪ್ರಾರಬ್ಧ ನಮಗಿರುವಂತಹದ್ದು. ಭಗವಂತನಿಗೆ ತಿನ್ನಬೇಕು ಅಂತ ಏನಿಲ್ಲ. ತಾನು ನೆಮ್ಮದಿಯಿಂದ ಇರ್ತಾನೆ ಭಗವಂತ. ಅದನ್ನು ಹೇಳ್ತಾರೆ, ತಾ ಮಾಡಿ ಮಾಡಿಪ ತತ್ ಫಲಗಳುನದೇ. ಅದರಿಂದ ಫಲ ತಿಂತಾನ ಕೇಳಿದ್ರೆ ಏನು ತಿನ್ನೋದಿಲ್ಲ. ಹೇಗೆ ಅಂತ ಕೇಳಿದ್ರೆ, ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಸೊರಗೈತೆ ಅಂತ. ಅದು ಏನೋ ಕೇಳಿದ್ರೆ ಎರಡೂ ಹಕ್ಕಿಗಳಿದೆ. ಅದು ಹಕ್ಕಿ ಏನಾಗಿದೆ ಅಂತ ಕೇಳಿದ್ರೆ ಎರಡೂ ಹಕ್ಕಿಗಳಿದೆ. ಆ ಎರಡೂ ಹಕ್ಕಿಗಳಲ್ಲಿ ಒಂದು ತಿನ್ನುವ ಹಕ್ಕಿ ಯಾವುದು ಜೀವ, ಅದು ತಿಂತದೆ, ಮಾಡಿದ್ದನ್ನು ತಿಂತಾ ಉಂಟು. ಇನ್ನೊಂದು ಅದು ಚೆನ್ನಾಗುಂಟು, ಅದಕ್ಕೇನಿಲ್ಲ, ಮಾಡಿದ್ದನ್ನು ತಿಂತಾ ಇರುವಂತಹದ್ದು ಸೊರಗಿ ಹೋಗ್ತಾ ಉಂಟು. ಆದರೆ ಏನೂ ತಿನ್ನದಿರುವಂತಹ ಒಂದು ಹಕ್ಕಿ ಚೆನ್ನಾಗುಂಟದು, ಅದೆಲ್ಲವನ್ನೂ ಮಾಡಿಸ್ತಾ ಉಂಟು, ನೋಡ್ತಾ ಉಂಟು. ಹೇಳ್ತಾರೆ, ಹೀಗೆ ಆ ಭಗವಂತ ಮಾಡ್ತಾನೆ. ಫಲಗುಣದೆ ಅಲ್ಲ, ಹೇಗಪ್ಪ ಇದು ನಮಗೆ ಅರ್ಥ ಆಗೋದಿಲ್ಲ, ದೃಷ್ಟಾಂತ ಬೇಕಲ್ವಾ? ಏನಾದರೂ ಒಂದು ಎಕ್ಸಾಂಪಲ್ ಹೇಳಿ. ನಮಗೆ ಏನಿದ್ರು ಕೂಡ ಒಂದು ಎಕ್ಸಾಂಪಲ್ ಬೇಕು. ಹೇಗೆ ಕೇಳಿದ್ರೆ ಆಯ್ತು, ನಿಮಗೆ ಎಕ್ಸಾಂಪಲ್ ಹೇಳ್ತಾರೆ. ಕುಂದದಣು ಮಹತ್ತಿನ ನೆಪ ಘಟಮಂದಿರದಿ ಸರ್ವತ್ರ ತುಂಬಿದ. ಭಗವಂತ ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ. ವೇದಾಂತಿಗಳು ಒಪ್ಪಿಕೊಂಡಿರತಕ್ಕಂತಹ ದೃಷ್ಟಾಂತ, ಎಲ್ಲ ಕಡೆಗಳಲ್ಲೂ ಕೂಡ ಒಪ್ಪಿಕೊಂಡಿರತಕ್ಕಂತಹ ದೃಷ್ಟಾಂತ. ಅದು ಯಾವುದು ಅಂತ ಕೇಳಿದ್ರೆ, ಕುಂದದಣು ಮಹತ್ತಿನಿಪ. ಭಗವಂತ ಎಲ್ಲಿಯಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲ ಕಡೆಗಳಲ್ಲೂ ಇದ್ದಾನೆ. ಸಣ್ಣ ಒಂದು ಪಾತ್ರೆ, ಮಡಕೆ,
ಮಡಕೆಯ ಒಳಗೆ ಆಕಾಶ ಇದೆ. ಆ ಆಕಾಶ ಹೊರಗಿರತಕ್ಕಂತಹ ಆಕಾಶ ಒಂದೇ ಅಲ್ವಾ? ಮತ್ತೆ ಅದೇನಾಯಿತು ಅಂತ ಕೇಳಿದ್ರೆ ಅಲ್ಲಿ ಯಾವುದೋ ಒಂದು ಘಟದ ಸಂಬಂಧ ಬಂತು, ಒಂದು ಮಡಕೆಯ ಸಂಬಂಧ ಬಂತು. ಅವಾಗ ಏನು ಹೇಳಿದ್ವಿ ನಾವು? ಘಟಾಕಾಶ ಅಂತ ಹೇಳಿದ್ವಿ. ಈಗ ಇದನ್ನೇನು ಹೇಳ್ತೇವೆ? ಮಠಾಕಾಶ ಅಂತ ಹೇಳ್ತೇವೆ. ಈ ಗೋಡೆಗಳೆಲ್ಲ ಬಿತ್ತು ಅಂತಾದರೆ ಏನಾಯಿತು? ಬಾಹ್ಯಾಕಾಶ, ಒಳಗಿನ ಆಕಾಶ, ಎಲ್ಲ ಆಕಾಶ ಒಂದೇ ಆಯ್ತಲ್ವಾ? ಘಟ ಒಡೆದು ಹೋಯ್ತು ಅಂತಾದರೆ ಒಳಗಿನ ಆಕಾಶ ಹೊರಗಿನ ಆಕಾಶ ಎಲ್ಲ ಒಂದೇ ಆಯ್ತಲ್ವಾ? ಯಾವುದೇ ರೀತಿಯಾಗಿರತಕ್ಕಂಥ ಅಲ್ಲಿ ವಿಭಾಗ ಬರಲಿಲ್ಲ. ಮತ್ತೆ ಅಡ್ಡ ಒಂದು ವಿಭಾಗವನ್ನು ಹಾಕಿಕೊಂಡಾಗ ಏನಾಯ್ತು? ಅಲ್ಲಿ ಘಟಾಕಾಶ, ಮಠಾಕಾಶ, ಕುಡ್ಯಾಕಾಶ, ಹೀಗೆ ಆಕಾಶದಲ್ಲಿ ಭೇದ ಬಂತು. ಒಂದು ರೂಮನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಅದು ಕೋಷ್ಠಾಕಾಶ ಆಯಿತು. ದೊಡ್ಡದಾಗಿರತಕ್ಕಂತಹ ಬಿಲ್ಡಿಂಗ್ ಮಾಡಿದಾಗ ಅಲ್ಲಿ ಅದು ಏನಾಯಿತು? ಅದರಲ್ಲಿ ಏನೋ ಒಂದು ಆಕಾಶ ಸೃಷ್ಟಿಯಾಯಿತು. ಅಂದರೆ ಆ ಒಳಗಿರತಕ್ಕಂತಹ ಸ್ಪೇಸ್. ಇದನ್ನ ಎಲ್ಲ ಹೋಯ್ತು ಅಂತಾದರೆ ಎಲ್ಲ ಒಂದೇ ರೀತಿಯಾಗಿರತಕ್ಕಂಥ ಆಕಾಶಗಳಾಗ್ತವೆ. ಭಗವಂತ ಕೂಡ ಹಾಗೇನೆ. ಹೇಗೆ ಅಂತ ಕೇಳಿದ್ರೆ, ಘಟ ಮಂದಿರದಿ ಸರ್ವತ್ರ ತುಂಬಿದ ಬಾಂದಳದರಂತೆ ಭಗವಂತ ದೃಷ್ಟಾಂತವನ್ನ ಭಾಗವತ ಹೇಳಿದ್ರೆ, ಘಟೇ ಭಿನ್ನೇ ಯಥಾಕಾಶ ಆಕಾಶ ಸ್ಯಾತ್ ಯಥಾಪುರ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ ಮಹಾಕಾಶೋ ಮಹಿಸ್ತಶ್ಚ ಘಟಾದ್ಯಸ್ತ ಏವ ಚ ದ್ವೇಧಾ ಸಮುದಿತೋನ್ಯೌ ದೌ ಆಕಾಶೋ ಪ್ರತೀತೌ. ತುಂಬ ಪ್ರಮಾಣವನ್ನು ಹೇಳ್ತಾರೆ. ಘಟೇ ಭಿನ್ನೇ ಯಥಾಕಾಶ. ಭಿನ್ನೇ ಘಟೆ, ಘಟವು ತುಂಡಾಯಿತು ಅಂತ ಇಟ್ಟುಕೊಳ್ಳಿ. ಆಗ ಏನಾಯಿತು? ಆಕಾಶಸ್ಯ ಯಥಾಪುರ, ಹೊರಗಿನ ಆಕಾಶ ಒಂದೇ ರೀತಿ ಆಯಿತು. ಹೊರಗಿನ ಆಕಾಶ ಬೇರೆ ಆಗಿಲ್ಲ, ಘಟಾಕಾಶ ಬೇರೆ ಆಗಿಲ್ಲ, ಮಠಾಕಾಶ ಬೇರೆ ಆಗಿಲ್ಲ. ಕುಡ್ಯಾಕಾಶ, ಕೋಷ್ಠಾಕಾಶ ಎಲ್ಲ ಒಂದೇ. ಅದರಲ್ಲಿರ್ತಕ್ಕಂತಹ ಕುಡ್ಯ, ಕೋಷ್ಠ ಇತ್ಯಾದಿಗಳನ್ನು ತುಂಡು ಮಾಡಿ ಅದನ್ನು ಬಿಡಿಸಿ ಆವಾಗ ಕುಡ್ಯಾಕಾಶ, ಕೋಷ್ಠಾಕಾಶ ಯಾವುದೂ ಇಲ್ಲ, ಮಠಾಕಾಶ ಎಲ್ಲ ಒಂದೇ ಆಯಿತು. ಅದೇ ರೀತಿಯಾಗಿ ಏವಂ ದೇಹೇ ಮೃತೆ ಜೀವೋ, ದೇಹ ಹೋಯಿತು ಅಂತಾದರೆ, ದೇಹ ಭಿನ್ನ ಆಯಿತು ಅಂತಾದರೆ, ದೇಹ ತುಂಡಾಯಿತು ಅಂತಾದರೆ ಏನಾಯಿತು? ಬ್ರಹ್ಮ ಸಂಪತ್ತಿದೆ, ಭಗವಂತನನ್ನು ಹೊಂದುತ್ತಾನೆ. ಸಾಧನೆ ಮಾಡಿದ್ದಾನೆ ಅಂತಾದರೆ ಬ್ರಹ್ಮವನ್ನು ಸಂಪತ್ತಿದೆ. ಮಹಾಕಾಶೋ ಬಹಿಸ್ತಶ್ಚ ಘಟಾದ್ಯಂತಸ್ಥ ಏವ ಚ. ಮಹಾಕಾಶ, ಹೊರಗಿರತಕ್ಕಂಥದ್ದೆಲ್ಲವೂ ಕೂಡ ಮಹಾಕಾಶವೇ. ಮತ್ತೆ ಘಟಾದಿಗಳ ಸಂಪರ್ಕವಾಯಿತು ಅಂತಾದರೆ, ಎರಡು ಒಂದು ಘಟದ ಸಂಪರ್ಕವಾಯಿತು ಅಂತಾದರೆ ಘಟವನ್ನ ಮಾಡತಕ್ಕಂತಹ ಕುಲಾಲ ದಂಡಚಕ್ರಾದಿಗಳನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ದಂಡವನ್ನು ತಿರುಗಿಸಿದ, ಚಕ್ರವನ್ನು ತಿರುಗಿಸಿದ, ಅಲ್ಲಿ ಮಣ್ಣನ್ನು ತಂದ, ಮಣ್ಣನ್ನು ನಿರ್ಮಾಣ ಮಾಡಿ ಅದರ ಒಳಗಡೆಗೆ ಒಂದಿಂತಿಷ್ಟು ಘಟವನ್ನು ನಿರ್ಮಾಣ ಮಾಡಿದ. ಅದರಿಂದ ಏನಾಯಿತು? ಘಟಾಕಾಶ ಉಂಟಾಯಿತು. ಅಲ್ಲಿ ಆ ಮಣ್ಣನ್ನು ತೆಗೆದು ಬಿಡಿ, ಆ ಘಟ ತುಂಡಾಗಲಿ. ಘಟ ತುಂಡಾಯಿತು ಅಂತಾದರೆ ಘಟಾಕಾಶ ಬೇರೆ ಅಲ್ಲ, ಮಠಾಕಾಶ ಬೇರೆ ಅಲ್ಲ. ಘಟಾಕಾಶ ಮಠಾಕಾಶ ಎಲ್ಲ ಒಂದೇ ಆಯಿತು. ಅದೇ ರೀತಿಯಾಗಿ ಸರ್ವತ್ರ ತುಂಬಿದ ಬಾಂದಳದಂತೆ ಇರುತ್ತಿಪ್ಪನು ರಮಾರಮಣ. ಭಗವಂತ ಹೇಗಿರ್ತಾನೆ ಗೊತ್ತುಂಟ? ಇದೇ ದೃಷ್ಟಾಂತ, ನಿಮಗೆ ಬೇರೆ ಯಾವ ದೃಷ್ಟಾಂತವೂ ಬೇಡ. ಸಕಲ ಪದಾರ್ಥಗಳಲ್ಲಿ ಆಕಾಶ ಹೇಗೆ ಸಣ್ಣ ಪದಾರ್ಥಗಳಲ್ಲಿ, ದೊಡ್ಡ ಪದಾರ್ಥಗಳಲ್ಲಿ ಯಾವ ರೀತಿಯಾಗಿ ಉಂಟಲ್ವ? ಕಿವಿಯಲ್ಲಿ ಆಕಾಶ ಇರುವ ಕೇಳಿದ್ರೆ ಕಿವಿಯಲ್ಲಿಯೂ ಆಕಾಶ ಉಂಟು, ಬಾಯಿಯಲ್ಲಿ ಆಕಾಶ ಇರುವ ಕೇಳಿದ್ರೆ ಬಾಯಿಯಲ್ಲಿಯೂ ಆಕಾಶ ಉಂಟು, ಹೊಟ್ಟೆಯಲ್ಲಿ ಆಕಾಶ ಇರುವ ಕೇಳಿದ್ರೆ ಹೊಟ್ಟೆಯೊಳಗೂ ಆಕಾಶ ಇದೆ. ಆಕಾಶ ವ್ಯಾಪ್ತ. ಹೊಟ್ಟೆಯನ್ನು ಸಿಗೀರಿ, ಆಕಾಶ ಬೇರೆ ಆಗಿಲ್ಲ, ಆಕಾಶ ಎಲ್ಲ ಒಂದೇ ಆಯಿತು. ಹೀಗೆ ಆಕಾಶ ಇತ್ತು ಅಂತಾದರೆ ಎಲ್ಲ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳು. ಇದನ್ನ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ಯಥಾ ಸರ್ವಾಣಿ ಭೂತಾನಿ ಮಸ್ತ್ಯಾನಿ ಇತ್ಯವಧಾರಯ. ಮತ್ತೆ ಪುನಃ ಭಗವದ್ಗೀತೆ, ಜಗನ್ನಾಥದಾಸರ ಮಾತು, ಭಗವದ್ಗೀತೆ ಎರಡನ್ನೂ ಕೂಡ ಜೊತೆಗಿಟ್ಟುಕೊಂಡು ನೋಡಬೇಕು. ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಆಕಾಶ ಚಿಕ್ಕ ಪದಾರ್ಥ ದೊಡ್ಡ ಪದಾರ್ಥ ಅಂತ ಏನಿಲ್ಲ, ಎಲ್ಲ ಪದಾರ್ಥಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ತನ್ನ ಸ್ವರೂಪವನ್ನು ಹೊಂದಿಕೊಂಡುಂಟು. ಅದೇ ರೀತಿಯಾಗಿ ನಿರ್ವಿಕಾರವಾಗಿ ಆಕಾಶಕ್ಕೆ ವಿಕಾರ ಉಂಟಾ ಕೇಳಿದ್ರೆ, ಆಕಾಶ ತಾರ್ಕಿಕರು ನಮಗೆ ತರ್ಕವನ್ನು ಓದಬೇಕು. ತಾರ್ಕಿಕರು ಹೇಳ್ತಾರೆ, ಆಕಾಶ ಎಂಬುದು
ಏಕೋ ವಿಭುರ್ ನಿತ್ಯಶ್ಚ ಅಂತ ಒಂದು ಪದಾರ್ಥವನ್ನು ಆಕಾಶವನ್ನು ಹೇಳ್ತಾರೆ. ಆಕಾಶ ವಿಭು ಪದಾರ್ಥ. ವಿಭು ಶಬ್ದಕ್ಕೆ ಅರ್ಥ ಎಂತ ಅಂತ ಕೇಳಿದ್ರೆ, ವಿಭು ಅಂದರೆ ವ್ಯಾಪ್ತವಾಗಿರತಕ್ಕಂತಹದ್ದು, ನಿತ್ಯಶ್ಚ ಅದು ಒಂದೇ ಯಾವತ್ತೂ ಕೂಡ ಇರುವಂತಹದ್ದು. ಇಲ್ಲಿ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಥಾ ಆಕಾಶ ಸ್ಥಿತೋ ವಿಷ್ಣು, ಯಥಾ ಆಕಾಶದಲ್ಲಿರತಕ್ಕಂತಹ ನಾನು, ವಾಯು ಆಕಾಶದಲ್ಲಿರತಕ್ಕಂತಹ ವಾಯು, ಸರ್ವತ್ರಗಃ ಸರ್ವತ್ರ ಗಚ್ಚತೀತಿ ಸರ್ವತ್ರ ಗಮಯತಿ, ಎಲ್ಲರನ್ನೂ ಕೂಡ ಹೋದದು ಸರ್ವತ್ರಗ, ಸರ್ವತ್ರ ಗಮನವತ್ವಾತ ಸರ್ವತ್ರಗಃ ಅಂತ ಅರ್ಥ. ಎಲ್ಲ ಕಡೆಗಳಲ್ಲೂ ಕೂಡ ಉಂಟದು. ಮತ್ತೆ ಸರ್ವತ್ರಗೋ ಮಹಾನ್, ಮತ್ತೆ ತಥಾ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ನನ್ನಲ್ಲಿ ಉಂಟು. ಯಾವ ಭೂತಗಳನ್ನು ಬೇಕಾದರೂ ಇಟ್ಟುಕೊಳ್ಳಿ ನೀವು, ಯಾವ ಭೂತಗಳನ್ನು ಇಟ್ಟುಕೊಂಡ್ರೂ ಕೂಡ ಆ ಎಲ್ಲ ಭೂತಗಳು ಕೂಡ ನಾನೇ. ಅದಕ್ಕೆ ಭೂತಕ್ಕೆ ಕಾರಣ ಯಾರು ಗೊತ್ತುಂಟ? ಭೂತ ಕಟ್ಟುವ ನಾನೇ ಆಗಿದ್ದೇನೆ ಅಂತ. ಯಾಕೆ? ಭೂತ ಕಟ್ಟಲಿಕ್ಕೆ ಭೂತವನ್ನ ಸೃಷ್ಟಿ ಮಾಡಿದವನು ನಾನಲ್ವಾ? ಭೂತವನ್ನ ಸೃಷ್ಟಿ ಮಾಡಿದ್ರಿಂದಾಗಿ ಅವುಗಳಿಗೆ ಅಸ್ತಿತ್ವ. ಭೂತಗಳಿಗೆ ಅಸ್ತಿತ್ವ ಎಲ್ಲಿಂದ ಕೇಳಿದ್ರೆ ನಾನು ಇದ್ದದ್ರಿಂದಾಗಿ ಭೂತಗಳಲ್ಲಿ ಅಸ್ತಿತ್ವ. ನಾನು ಹೋದೆ ಅಂತಾದ್ರೆ ಭೂತಗಳಲ್ಲಿ ಅಸ್ತಿತ್ವವೇ ಇಲ್ಲ. ಹೇಳ್ತಾನೆ ಯಾಕೆ ಅಂತ ಕೇಳಿದ್ರೆ, ಅದನ್ನೇ ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ, ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯೇಕಶಃ ತ್ರೀಲೋಕಾನ್ ವ್ಯಾಪಿಭೂತಾತ್ಮ ಭುಂಕ್ತೆ ವಿಶ್ವಭುಗೌರೇಹ ಅಂತ ಕೃಷ್ಣ ಏನೋ ಮಹಾಭಾರತದಲ್ಲಿ ಹೇಳುವಂತಹದ್ದು. ಏಕೋ ವಿಷ್ಣು ಮಹದ್ಭೂತಂ, ಅಲ್ಲ ದೊಡ್ಡ ಭೂತ ಯಾವುದು ಗೊತ್ತುಂಟ? ವಿಷ್ಣು. ವಿಷ್ಣುಭೂತ ಎಂಬುದು ದೊಡ್ಡ ಭೂತ. ಆ ವಿಷ್ಣುಭೂತವನ್ನು ಒಪ್ಪಿಕೊಂಡ್ವಿ ಅಂತಾದ್ರೆ ಎಲ್ಲಾ ಭೂತಗಳು ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಉಂಟು. ವಿಷ್ಣುಭೂತವನ್ನು ಒಪ್ಪಿಕೊಳ್ಳಿಲ್ವಾ? ವಿಷ್ಣುಭೂತವನ್ನು ಬಿಟ್ಟುಬಿಟ್ವಿ ಅಂತಾದ್ರೆ ವಿಷ್ಣುಭೂತದಿಂದ ಯಾವ ಭೂತವನ್ನು ಒಪ್ಪಿಕೊಂಡ್ರೂ ಕೂಡ ಏನೂ ಪ್ರಯೋಜನ ಆಗುವುದಿಲ್ಲ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನೇಕಶಃ, ಬೇರೆ ಬೇರೆ ಭೂತಗಳು, ಅವಾಂತರ ಭೂತಗಳು ಬೇಕಾದಷ್ಟು ಉಂಟು. ಆ ಅವಾಂತರ ಭೂತಗಳು ಯಾರು ಗೊತ್ತುಂಟ? ಅದು ನನ್ನಿಂದ ಬಂದಿರತಕ್ಕಂತಹದ್ದು. ಪೃಥಗ್ಭೂತಾನೇಕಶಃ ತ್ರೀಲೋಕಾನ್ ವ್ಯಾಪಿಭೂತಾತ್ಮ, ಮೂರೂ ಲೋಕಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂತಹ ಭೂತ ನಾನಾಗಿದ್ದೇನೆ. ಅದರಿಂದಾಗಿ ಆ ವ್ಯಾಪಿಸಿಕೊಂಡಿರತಕ್ಕಂತಹ ಭೂತ ನಾನಾಗಿದ್ದೇನೆ. ಉಳಿದ ಎಲ್ಲಾ ಭೂತಗಳು ಕೂಡ ನನ್ನಲ್ಲಿ ಉಂಟು. ಆ ಭೂತಗಳಿಗೆ ಅಸ್ತಿತ್ವ ಕೊಟ್ಟವನು ನಾನು ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಘಟಮಂದಿರದೆ ಸರ್ವತ್ರ ತುಂಬಿದ ಬಾಂಧಳದಂತೆ ಇರುತ್ತಿಪ್ಪನು ರಮಾರಮಣ. ರಮಾರಮಣ ಹೇಗಿರ್ತಾನೆ ಗೊತ್ತುಂಟ? ಅವನು ಆಕಾಶದಲ್ಲಿ ಇರ್ತಾನೆ. ಆಕಾಶ ಎಲ್ಲದರಲ್ಲಿಯೂ ಕೂಡ ಎಲ್ಲವನ್ನು ಧಾರಣೆ ಮಾಡಿದವನು ನಾನಲ್ವಾ? ಮಸ್ತಾನಿ ತ್ಯುಪಧಾರಯ, ಈ ರೀತಿಯಾಗಿ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಇನ್ನು ಮುಂದೆ ಕರುಣಾಸಂಧಿಯಲ್ಲಿ ಹೇಳುವಾಗ ಹೇಳ್ತಾರೆ, ಹಿಂದೆ ಮುಂದೆ ಎಡಬಲದೆ ಒಳ ಹೊರಗಿಂದಿರೇಶನು ತನ್ನವರನೆಂದು ಸಲಹುವ ಆಗಸವೋದೋಲೆತ್ತ ನೋಡಿದರು. ಭಗವಂತ ಎಲ್ಲ ಕಡೆಗಳಲ್ಲಿದ್ದುಕೊಂಡು ತಾನು ಧಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತನನ್ನ ಏನು ಮಾಡ್ತಾನೆ? ಆಕಾಶದಂತೆ. ಆಕಾಶ ಹೇಗೆ ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಎಲ್ಲ ರೀತಿಯಾಗಿ ತಾನು ಇದೆಯೋ ಅದೇ ರೀತಿಯಾಗಿ ಈ ಭಗವಂತ ಎಲ್ಲ ಕಡೆಗಳಲ್ಲಿದ್ದುಕೊಂಡು ತಾನು ವ್ಯಾಪಿಸಿಕೊಂಡು ಭಗವಂತ ತಾನು ಎಲ್ಲರಿದ್ದರಲ್ಲೂ ಕೂಡ ತನಗೆ ಮಾತ್ರ ಲೇಪ ಉಂಟಾ ಕೇಳಿದ್ರೆ ನನಗೆ ಯಾವತ್ತೂ ಕೂಡ ಯಾವುದರ ಲೇಪವೂ ಇಲ್ಲ. ತಾನು ಮಾತ್ರ ಒಳ್ಳೆ ರೀತಿಯಲ್ಲಿ ಆಕಾಶಕ್ಕೆ ಏನಾದರೂ ಕೂಡ ಸಂಬಂಧ ಉಂಟಾ ಕೇಳಿದ್ರೆ ಆಕಾಶಕ್ಕೆ ಸಂಬಂಧವೇ ಇಲ್ಲ. ಆಕಾಶಕ್ಕೆ ಏನಾದರೂ ಕೂಡ ನಾವು ಹಾಕಿದಾಗ ತನ್ನಲ್ಲಿ ಇಟ್ಟುಕೊಳ್ಳೋದು, ಏನೂ ಇಟ್ಟುಕೊಳ್ಳೋದಿಲ್ಲ. ಮತ್ತೆ ಪುನಃ ಕೆಳಕ್ಕೆ ಆಗ್ತದೆ. ಯಾವತ್ತೂ ಕೂಡ ಯಾವುದನ್ನು ತಾನು ಇಟ್ಟುಕೊಳ್ಳುವುದಿಲ್ಲ. ಆ ರೀತಿಯಾಗಿ ಭಗವಂತ ತಾನು ಆಕಾಶ ದೃಷ್ಟಾಂತದಂತೆ ಭಗವಂತ ಇದ್ದಾನೆ ಇಲ್ಲವಾ? ಇಲ್ಲ. ಹಾಗೆ ಅಂತೇಳಿ ಏನನ್ನೂ ಕೂಡ ಮಾಡೋದಿಲ್ವಾ ಕೇಳಿದ್ರೆ ಎಲ್ಲವನ್ನೂ ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಕೂಡ ಮಾಡಿಸ್ತಾನೆ ಎಂಬ ವಿಚಾರವನ್ನ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಭಾಗವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣ.